ಮದುವೆ ಇದ್ದಾಗ ಅಥವಾ ಯಾವ್ದಾದ್ರು ಫಂಕ್ಷನ್ ಇದ್ದಾಗ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಬಂದು ಗಿಫ್ಟ್ ಕೊಡೋದು ಕಾಮನ್. ಹಾಗಂತ ಅವ್ರು ಕೊಟ್ಟಿರೋ ಗಿಫ್ಟ್ ಎಲ್ಲ ಇಷ್ಟ ಆಗ್ಬೇಕು ಅಂತ ಏನಿಲ್ಲ. ಆದ್ರೂ ಕೂಡ ಫಂಕ್ಷನ್ ಮುಗಿದ್ಮೇಲೆ ಆ ಎಲ್ಲ ಗಿಫ್ಟ್ಗಳನ್ನ ಕೂಡಿಟ್ಟು ಅದೇನಾಗ್ತಿದೆ ಅದ್ರಲ್ಲಿ ಏನಿದೆ ಅನ್ನೋದನ್ನ ನೋಡೋದ್ರಲ್ಲಿರೋ ಖುಷಿನೇ ಬೇರೆ. ಸೊ ಏನಪ್ಪ ಇವನು ಗಿಫ್ಟ್ಗಳ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಈಗ ನಾನು ಮಾತಾಡಕ್ ಹೊರಟಿರೋ ಕತೆ ಕೂಡ ಶುರು ಆಗೋದು ಹಾಗೆ. ಒಬ್ಬ ಫ್ರೆಂಡು ಮತ್ತೊಬ್ಬ ಫ್ರೆಂಡ್ಗೆ ಗಿಫ್ಟ್ ತಂದು ಕೊಡ್ತಾನೆ. ಅದರಿಂದ ಆದಂತಹ ವಿಚಿತ್ರ ಘಟನೆಗಳು, ತೊಂದರೆಗಳು, ಅವುಗಳನ್ನ ನಮ್ಮ ಹೀರೋ ಹೇಗೆ ಫೇಸ್ ಮಾಡ್ತಾನೆ ಅನ್ನೋದೇ ಈ ಕತೆ. ಯೂಶುವಲ್ಲಿ ನಮ್ಗೊಂದು ಗಿಫ್ಟ್ ತೊಂದರೆ ಕೊಡ್ತಾ ಇದೆ, ಅದರಿಂದ ನಮ್ಗೆ ಇನ್ಕನ್ವೀನಿಯನ್ಸ್ ಫೀಲ್ ಆಗ್ತಾ ಇದೆ ಅಂತ ನಾವು ಮಾಡುವಂತ ಮೊದಲನೇ ಕೆಲಸನೇ ಆ ಗಿಫ್ಟ್ ನ ತೆಗೆದು ಹೊರಗೆಸೆಯೋದು. ಆದ್ರೆ ನಮ್ಮ ಹೀರೋ ಆ ಗಿಫ್ಟ್ ನ ಹೊರಗೆಸೆಯೋ ಬದಲಾಗಿ ಅದರ ಮೂಲ ಹುಡ್ಕೊಂಡು ಹೋಗ್ತಾನೆ. ಅದರ ಮೂಲ ಹುಡ್ಕೊಂಡು ಹೋಗೋದ್ರಿಂದ ಅವನ ಗರ್ಲ್ ಫ್ರೆಂಡ್ಗೆ ಅದರಿಂದ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದು ಈ ಕತೆ. ಸಿನಿಮಾಟೋಗ್ರಫಿಯಲ್ಲಿ ನನ್ಗೆ ಇಷ್ಟವಾದ ಪಾರ್ಟ್ ಅಂದ್ರೆ ಆ ಗಿಫ್ಟ್ ಬಾಕ್ಸ್ ಒಳಗಿಂದ ತೆಗೆದಂತ ಏನೇ ಹೇಳುತ್ತೆ. ಒಂದು ರಾತ್ರಿ ನಡೆಯೋ ಈ ಕಥೆನ ಹೇಳಕ್ಕೆ ಅವ್ರು ಬಳಸಿದಂತ ಲೈಟ್ ಆಗಿರ್ಬೋದು ಅಥವಾ ಆ ಮನೆಯ ಸೆಟಪ್ ಪೂರ್ತಿ ಅದ್ಭುತವಾಗಿದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ ಅನ್ನೋದೆಲ್ಲ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಒಂದ್ಸರಿ ಈ ಕಥೆನ ನೋಡ್ಕೊಂಡ್ ಬನ್ನಿ. ಧನ್ಯವಾದಗಳು.